ಮಂಗಳೂರಿನ ಬಲ್ಮಠದಲ್ಲಿ ಆಲದ ಮರದಡಿಯಲ್ಲಿ ನೂರಾರು ಮಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ವಕೀಲ ದಿನೇಶ್ ಹೆಗ್ಡೆ ಉಳೆಪಾಡಿಯವರ ಸಂಚಾಲಕತ್ವದ ಸಹಕಾರ ನ್ಯಾಯಕೂಟ ಮಂಗಳೂರು ಶಾಂತಿ ಸಮಾನತೆಗಾಗಿ ಇಫ್ತಾರ್ ಮುಸ್ಸಂಜೆ ಎಂಬ ಆಶಯದೊಂದಿಗೆ ಆಯೋಜಿಸಿದ ಸೌಹಾರ್ದ ಕೂಟದಲ್ಲಿ ಎಲ್ಲ ಧರ್ಮದ ಮಹಿಳೆಯರು, ಪುರುಷರು ಭಾಗವಹಿಸಿದ್ರು. ವಕೀಲರು ಆಯೋಜಿಸಿದ ಕಾರ್ಯಕ್ರಮವಾಗಿದ್ದರಿಂದ ಅನೇಕ ಯುವ ವಕೀಲರು ಭಾಗವಹಿಸಿದ್ರು. ಹಿರಿಯ ವಕೀಲರು ಕೂಡ ಪಾಲ್ಗೊಂಡಿದ್ರು. ಕಲಾವಿದ ಗೋಪಡ್ಕರ್ ಆಲದ ಮರಕ್ಕೆ ಹೊಸ ಮೆರುಗನ್ನ ಕೊಟ್ಟಿದ್ರು. ಇನ್ನು ಮಾತಿಗೆ ನಿಂತ 4 ಮಂದಿ ಭಾಷಣಕಾರರು ಬಹುತ್ವದ ಭಾರತೀಯ ಪರಂಪರೆ, ಧರ್ಮ, ಸೌಹಾರ್ದವನ್ನ ಕಣ್ಣೆದುರು ಕಟ್ಟಿದ್ರು. ಕಾರ್ಯಕ್ರಮದ ಸಮನ್ವಯಗಾರರಾಗಿದ್ದ ಶಿಕ್ಷಕ ಹಾಗೂ ಗಾಂಧಿ ವಿಚಾರ ವೇದಿಕೆಯ ಸಂಚಾಲಕ ಅರವಿಂದ್ ಚೊಕ್ಕಾಡಿಯವರು ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಆರಂಭವಾಗಿ ಸೂಚಿತ ಸಮಯದಲ್ಲಿ ಮುಕ್ತಾಯವಾಗುವಂತೆ ನೋಡಿಕೊಂಡಿದ್ದು ಮಾತ್ರವಲ್ಲದೆ ಮೌಲಿಕವಾದ ವಿಚಾರ ಪ್ರಚೋದಕ ಸಮನ್ವಯದ ಮಾತುಗಳೊಂದಿಗೆ ಸಮನ್ವಯಗಾರನಾಗಿ ನ್ಯಾಯಕೂಟದವರು ಆಯೋಜಿಸಿದ ಕಾರ್ಯಕ್ರಮಕ್ಕೆ ನಿಜವಾದ ನ್ಯಾಯವನ್ನ ಒದಗಿಸಿದ್ರು. ಒಟ್ಟು 1.5 ಗಂಟೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ನಡೆದ ಕಾರ್ಯಕ್ರಮ ಇದಾಗಿತ್ತು. ಸುನ್ನಿ ಯುವಜನ ಸಂಘಟನೆಯ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಜೈನಿ ಕಾಮಿಲ್, ಸಿಎಸ್ಐ ಶಾಂತಿ ಚರ್ಚಿನ ಸಭಾಪಾಲಕರಾದ ವಂದನೀಯ ಪ್ರಭುರಾಜ್, ಮೂಡಬಿದಿರೆಯ ಚೈನಾ ಹೈಸ್ಕೂಲ್ನ ನಿವೃತ್ತ ಶಿಕ್ಷಕ ಮುನಿರಾಜ್ ರೆಂಚಾಳ, ಮಂಗಳೂರು ರಾಮಕೃಷ್ಣ ಮಠದ ಸಂಯೋಜಕ ರಂಜನ್ ಬೆಳ್ಳರ್ಪಾಡಿ ಅವರ ಮಾತುಗಳು ಶಾಂತಿ ಸಹಬಾಳ್ವೆಯ ಅಂತರ್ಗತ ವಿಚಾರಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತೆ ಬಹುಕಾಲ ಕಾಡುವ ಆತ್ಮಶೋಧನೆಯ ಮಾತುಗಳಾಗಿತ್ತು. ಆ ಕಡೆ ಇರತಕ್ಕಂಥ ವ್ಯಕ್ತಿಯ ಭಾವನೆಯ ಪರಿಣಾಮ ಈ ಕಡೆ ಇರತಕ್ಕಂಥ ವ್ಯಕ್ತಿಗಳ ಮನಸ್ಸಿನ ಮೇಲೂ ಉಂಟಾಗ್ತದೆ ಅನ್ನೋದು ಸತ್ಯ. ಇದನ್ನು ನಾನು ಸ್ವಲ್ಪ ಸರಳೀಕರಣಿಸಿ ಹೀಗೆ ಹೇಳಬಹುದು ಅಂತ ಅಂದ್ಕೊಳ್ತೇನೆ. ಪಕ್ಕದ ಮನೆಯಲ್ಲಿ ಮದುವೆ ಆದರೆ ನಮ್ಮ ಮನೆಯಲ್ಲೂ ಸಂಭ್ರಮವೇ, ಒಂದು ರೀತಿಯ ಸಡಗರವೇ, ನಮಗೂ ಖುಷಿನೇ. ಅವರು 4 ಗಂಟೆಗೆ ಹೇಳ್ತಾರೆ ಅಂದರೆ ನಾವು 4:15 ಹೇಳ್ತೇವೆ ಬೇಗ ಆ ದಿವಸ. ಪಕ್ಕದ ಮನೆಯಲ್ಲಿ ಯಾರೋ ತೀರ್ಕೊಂಡಿದ್ದಾರೆ, ನಮ್ಮ ಮನೆಯಲ್ಲೂ ಏನೋ ಸ್ಮಶಾನ ಮೌನ, ನಮ್ಮಲ್ಲಿ ಯಾರೂ ಏನೂ ಆಗಲಿಲ್ಲ ಆದರೂ ಮೌನ. ಯಾಕೆ ಹೇಳಿ? ಪಕ್ಕದ ಮನೆಯವರು ಸುಖವಾಗಿದ್ದರೆ ನಾವು ಸುಖ ಸಂತೋಷದಲ್ಲಿ ಇರ್ತೇವೆ, ಪಕ್ಕದ ಮನೆಯವರು ದುಃಖದಲ್ಲಿದ್ದರೆ ನಾವು ದುಃಖದಲ್ಲಿ ಇರ್ತೇವೆ ಎನ್ನುವ ಸಂಶೋಧನೆ ಇದು ವ್ಯಕ್ತಪಡಿಸ್ತದೆ. ಆದ್ದರಿಂದ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ನಾನು ಸುಖವಾಗಿದ್ದರೆ ನನ್ನ ಪಕ್ಕದ ಮನೆಯಲ್ಲಿರುವವರು, ನಮ್ಮ ಊರಿನಲ್ಲಿರುವವರು, ನಮ್ಮ ದೇಶದಲ್ಲಿರುವವರು, ನಮ್ಮ ಜಗತ್ತಿನಲ್ಲಿರುವವರು ಎಲ್ಲರೂ ಸುಖವಾಗಿದ್ದರೆ ಅವ್ರ ಮಧ್ಯೆ ನಾನು ಸುಖವಾಗಿರ್ತೇನೆ ಅಂತ ಹೇಳ್ತಕ್ಕಂಥ ಈ ಸಂದೇಶವನ್ನು ನಾವಿವತ್ತು ನಮ್ಮಲ್ಲಿರುವ ವೈವಿಧ್ಯತೆಯನ್ನು ಗೌರವಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವಂಥದ್ದೇ ಭಾವೈಕ್ಯತೆ. ಇದು ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್ ಎಂಬ ನಾವು ಕರಿತೇವೆ. ಇದು ನಮ್ಮ ದೇಶದ ನಾಗರಿಕರಲ್ಲಿ ಕಂಡುಬರುವಂಥ ಏಕತೆ ಹಾಗೂ ಪ್ರಜಾಪ್ರಭುತ್ವವನ್ನು ಸ್ಥಿರಗೊಳಿಸಲು ಇದು ಬಹಳ ಪ್ರಾಮುಖ್ಯವಾಗಿ ಪೂರಕವಾಗಿರುತ್ತದೆ. ನಾವು ಭಾರತೀಯರು ಪ್ರತಿಯೊಂದು ಧರ್ಮವನ್ನು ಗೌರವಿಸಿ ನಮ್ಮ ಹಬ್ಬಗಳ ಸಂಭ್ರಮವನ್ನು ಹಂಚುತ್ತಾ ಸಹೋದರತ್ವವನ್ನು ಎತ್ತಿ ಹಿಡಿಯುವಲ್ಲಿ ಇದು ಭಾಳ ಪ್ರಾಮುಖ್ಯವಾದದ್ದು. ಇದನ್ನು ನಾವೆಲ್ಲರೂ ಸಹ ಅರ್ಥೈಸಿಕೊಳ್ಳಬೇಕು. ನಮ್ಮ ಬೈಬಲ್ನಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ 2 ಶ್ರೇಷ್ಠ ಅಪ್ಪಣೆಗಳನ್ನು ನಾವು ಕಂಡುಕೊಳ್ತೇವೆ. ಮೊದಲನೇ ಅಪ್ಪಣೆ, ನಿನ್ನ ದೇವರನ್ನು ಪೂರ್ಣ ಮನಸ್ಸಿಂದ ಪ್ರೀತಿ ಮಾಡು ಎಂಬುದಾಗಿ. ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ದೇವರಿದ್ದಾನೆ, ಆತ ನಮ್ಮ ನೋಡುತ್ತಾನೆ ಎಂಬ ತಿಳುವಳಿಕೆ ನಮಗಿರಬೇಕು. ನಮ್ಮ ಭಾರತ ಅಪಾಯದಲ್ಲಿದೆ, ಶತಮಾನಗಳಿಂದ ಹಾದು ಬಂದ ಭಾರತ ಅಪಾಯದಲ್ಲಿದೆ. ಯುನಾನ್ ಮಸ್ರವ ರೋಮಾ ಸಬ್ ಮಟ್ಗೇ ಜಹಾನ್ಸೆ ಅಬ್ ತಕ್ ಮಗರ್ ಹೆ ಬಾಕಿ ನಾಮೋ ನಿಶಾನ್ ಹಮಾರ. ಇಕ್ಬಾಲ್ ಹೇಳಿದ್ದಾರೆ. ತರಾನೆ ಹಿಂದಿ ಎನ್ನುವ ಸಾರೆ ಜಹಾನ್ಸ ಅಚ್ಚ ಹಿಂದೂ ಸಿತಾನ್ ಹಮಾರ ಹಾಡಿದಂತಹ ರಾಷ್ಟ್ರಭಕ್ತಿ ಗೀತೆಯನ್ನು ಹಾಡಿದ ಇಕ್ಬಾಲ್ ಹೇಳಿದ್ದಾರೆ. ಶತಮಾನಗಳಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಎಲ್ಲಿ ಹೋಯಿತು ಯವನರ ಸಂಸ್ಕಾರ, ಎಲ್ಲಿ ಹೋಯಿತು ಗ್ರೀಕರ ಸಂಸ್ಕಾರ, ಎಲ್ಲಿ ಹೋಯಿತು ಈಜಿಪ್ಷಿಯನರ ಪಿರಮಿಡ್ಗಳ ಸಂಸ್ಕಾರ, ಎಲ್ಲಿ ಹೋಯಿತು ಈ ರೀತಿ ರೋಮನ್ನರ ಸಂಸ್ಕಾರ. ಎಲ್ಲವೂ ಕೂಡ ಕಾಲಘಟ್ಟದ ಶೀಘ್ರವಾದ ಪ್ರವಾಹದಲ್ಲಿ ಸಿಲುಕಿ ಕೊಚ್ಚಿ ಹೋಯಿತು. ಆದರೆ ಇವತ್ತು ನಮ್ಮ ಚಿಹ್ನೆ ಮತ್ತು ನಮ್ಮ ನಾಮಗಳನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಅದು ಇನ್ನೂ ಕೂಡ ಸಾಧ್ಯವಾಗಬಾರದು, ಅದು ಉಳಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲರಿಗೂ 8 ನಿಮಿಷ ಕೊಟ್ಟು ಸನ್ಮಾನ್ಯ ವಕೀಲರು ನನಗೆ 15 ನಿಮಿಷ ಅವಕಾಶವನ್ನು ಮೊದಲೇ ಹೇಳಿದರು. ಆದ್ದರಿಂದ 15 ನಿಮಿಷ ಮುಗೀತಾ ಬಂತು. 47ಕ್ಕೆ ಇನ್ನು ಕೇವಲ 17 ನಿಮಿಷಗಳಲ್ಲಿ ಉಪವಾಸ ತೊರೆಯುವಂಥ ಒಂದು ಸನ್ನಿವೇಶ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಗಳಾಗಿ ಸಹಿಷ್ಣುತೆಯಿಂದ ನಮ್ಮ ಕಾರ್ಯಕ್ರಮಗಳನ್ನು, ವಿಚಾರಗಳನ್ನು ಆಲಿಸಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ, ಪರಸ್ಪರ ಮಾತಿನ ಮೂಲಕ ನಮ್ಮೆಡೆಯಲ್ಲಿರುವಂತಹ ಕಂದಕಗಳನ್ನು ನಿವಾರಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಈ ಆಲದ ಮರದ ಅಡಿಯ ಒಂದು ಸಮಾವೇಶ, ಇದೊಂದು ಅರ್ಥಪೂರ್ಣವಾದ ಭಾರತವನ್ನು ಕಟ್ಟುವ ಒಂದು ಮುನ್ನುಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾವು ಆಲೋಚನೆ ಮಾಡಬೇಕಾಗಿರುವಂಥದ್ದು ಈ ದಿನದಲ್ಲಿ ಸಮನ್ವಯತೆ, ಕೇವಲ ಸಮನ್ವಯತೆ ಮಾತ್ರವಲ್ಲ, ಸ್ವೀಕಾರ ಕೂಡ ನಮಗೆ ಬೇಕು. ನಾಟ್ ಓನ್ಲಿ ಟಾಲರೆನ್ಸ್ ಬಟ್ ಆಲ್ಸೋ ಆ್ಯನ್ ಅಕ್ಸೆಪ್ಟೆನ್ಸ್ ಅಂತ ಹೇಳುವಂಥದ್ದು ಈ ಹಿನ್ನೆಲೆಯಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ.
ಹೆಚ್ಚು ಸಮಯ ಇಲ್ಲ, ಹಾಗಾಗಿ ಒಂದು ಕ್ಷಿಪ್ರವಾಗಿ ನಾನು ಮುಗಿಸೋದಾದರೆ, ಈ ದೇಶ ಸಮನ್ವಯತೆ ಮತ್ತು ಸ್ವೀಕಾರದ ಹಿನ್ನೆಲೆಯಲ್ಲಿ ನಾವು ಕಟ್ಟಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು 3 ಸಂಗತಿಯನ್ನು ನಮಗೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಕನ್ವಿಕ್ಷನ್ ಟು ದ ಪವರ್ ಆಫ್ ಗುಡ್ನೆಸ್, ಆಬ್ಸೆನ್ಸ್ ಆಫ್ ಜಲಸಿ ಆ್ಯಂಡ್ ಸಸ್ಪಿಷನ್, ಹೆಲ್ಪಿಂಗ್ ಆಲ್ ಹೂ ವಾಂಟ್ ಟು ಬಿ ಗುಡ್ ಆ್ಯಂಡ್ ಡೂ ಗುಡ್. ಕನ್ವಿಕ್ಷನ್ ಟು ದ ಪವರ್ ಆಫ್ ಗುಡ್ನೆಸ್, ಒಳ್ಳೆಯತನಕ್ಕೆ ಕಟಿಬದ್ಧರಾಗಿರುವಂಥದ್ದು. ಆಬ್ಸೆನ್ಸ್ ಆಫ್ ಜಲಸಿ ಆ್ಯಂಡ್ ಸಸ್ಪಿಷನ್, ಒಂದು ಅಸೂಯತೆ ಮತ್ತು ಒಂದು ನಂಬಿಕೆ ಇಲ್ಲದೆ ಇರತಕ್ಕಂತಹ ಒಂದು ಮನಸ್ಥಿತಿಯನ್ನು ಬಿಡಬೇಕಂಥದ್ದು. ಯಾರೆಲ್ಲ ಒಳ್ಳೆಯದನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾರೋ ಅವರಿಗೆ ಸಹಾಯ ಮಾಡುವಂಥದ್ದು ಮತ್ತು ನಾವು ಒಳ್ಳೆಯದನ್ನು ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಬದುಕಿದ್ದೇ ಆದಲ್ಲಿ ಖಂಡಿತವಾಗಿಯೂ ಈ ದೇಶವನ್ನು ನಾವೀಗೇನು ಈ ಒಂದು ಕಾರ್ಯಕ್ರಮದ ಆಶಯ ಇದೆ ಆ ರೀತಿಯಲ್ಲಿ ನಾವು ಕೊಂಡೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮ ಏರ್ಪಡಿಸುವಲ್ಲಿ ದಿನೇಶ್ ಹೆಗ್ಡೆ ಅವರ ಜೊತೆಗೆ ಮುನೀರ್ ಕಾಟಿಪಳ ಹಾಗೂ ಯುವ ವಕೀಲರಾದ ಚರಣ್ ಶೆಟ್ಟಿ, ಪ್ರೇಮ್ ಕುಮಾರ್, ನಿತಿನ್ ಕುತ್ತರ್, ಹ್ಯಾನ್ಸಿ ಕ್ಯಾಸ್ತೊಲಿನೋ, ಸುನಂದ ಕೊಂಚಾಡಿ, ತುಳಸಿದಾಸ್ ಅವರು ಸಹಕಾರವನ್ನು ನೀಡಿದರು.